ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನ್ ಹೊಸ ಕಥೆನಾದ್ರೂ ಕಟ್ಕೊ, ಇಲ್ಲ ದಾರಿಲೆ ಗುಂಡಿ ತೆಗ್ಸಿ ಗಾಡಿನ ವಾಪಸ್ ಆದ್ರೂ ಕಳ್ಸು, ನನಗ್ ಗೊತ್ತಿಲ್ಲ. ಆದ್ರೆ ಅವರು ಮಾರಿಗುಡಿಗೆ ರೀಚ್ ಆಗ್ಬಾರ್ದು ಅಷ್ಟೇ. ಹೊರಡಕ್ ಮೊದಲೇ ತಡೆಯೋದ್ ಬಿಟ್ಟು ವರ್ಕ್ ಮಾಡಿ ಟೆನ್ಷನ್ ಮಾಡ್ಕೊಳ್ತಿರಲ್ಲ ಮೇಡಮ್. ನಾನ್ ನಿನ್ನ ಹತ್ರ ಕಷ್ಟ ತೋಡ್ಕೊಳ್ಳೋಕೆ ಕಾಲ್ ಮಾಡಿಲ್ಲ, ಖೆಡ್ಡ ತೋಡಿ ದಾರಿ ತಪ್ಸು ಅಂತ ಹೇಳಕ್ ಕಾಲ್ ಮಾಡಿದ್ದು. ಮೇಡಮ್ ನನ್ಗೊಂದು ಡೌಟ್ ಇದೆ, ಉತ್ತರ ಕೊಡ್ತೀರಾ? ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ದೀರಾ ಅಂದ್ರೆ ಇಷ್ಟು ವರ್ಷದ ಕಥೆನೆಲ್ಲ ನಾವು ನಂಬೋದಾ? ವಾಟ್? ನೀವ್ ಹೇಳಿದ್ದೆಲ್ಲ ನಿಜನೋ ಅಥವಾ ಏನೋ ಇದೆ ಅಂತ ತೋರ್ತಿರೋ ಗುಂಡಿನ ಅನುಮಾನ ಆಯ್ತಷ್ಟೇ. ಶಟ್ ಅಪ್! ಬಾಯ್ ಮುಚ್ಕೊಂಡು ಹೇಳ್ದಷ್ಟು ಮಾಡು. ನಿನಗ್ ದುಡ್ಡು ಕೊಟ್ಟಿದ್ದು ಕೆಲಸ ಮಾಡಕ್ಕೆ, ಅದನ್ನ ಮಾಡು. ಏನಾಯ್ತು? ಯಾರ ಹತ್ರ ಮಾತಾಡ್ತಾ ಇದೀಯಾ? ಅದು ಯಾಕೋ ತುಂಬಾ ಟೆನ್ಷನ್ನಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆಯಾ? ಏನು ಹೇಳು? ಈ ಬಿಸ್ನೆಸ್ ನಮ್ಮಂಥವ್ರಿಗಲ್ಲ ಅಣ್ಣ. ನಾವೇ ದುಡ್ಡು ಕೊಟ್ಟು ಕೆಲಸ ಮಾಡಿಸಿದ್ರು ಆನ್ ಟೈಮ್ ಕೆಲಸ ಆಗಿದೆಯಾ ಅಂತ ಕೇಳಿದ್ರೆ 1000 ರೀಸನ್ಸ್ ಕೊಟ್ಟು ನಮ್ಮ ಬಾಯಿನೇ ಮುಚ್ಚಿಸ್ತಾರೆ. ಕೈ ಮೀರ್ತಾ ಇರೋ ಸಮಸ್ಯೆ ಇದ್ರೆ ಹೇಳು, ಬಗೆಹರಿಸೋಣ. ಒತ್ತಡ ತಗೋಬೇಡ. ಸರಿ ಅಣ್ಣ. ನಯನಾ, ನಿನ್ನ ಕಣ್ಣಲ್ಲಿರೋ ಆತಂಕ ನೋಡಿದ್ರೆ ನನ್ನಿಂದ ಮುಚ್ಚಿಡ್ತಿರೋ ವಿಷಯದ ಗಾತ್ರ ದೊಡ್ಡದಾಗಿದೆ ಅನಿಸ್ತಿದೆಯಲ್ಲ? ಯಾಕೆ? ಏನಿರ್ಬೋದು? ನಾನಿವತ್ತು ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ನಾಳೆ ನೀನೇ ನನ್ನ ತಲೆ ಮೇಲೆ ಚಪ್ಪಡಿ ಎಳಿತೀಯ ಅಣ್ಣ. ಈ ಸತ್ಯ ನಿನಗ್ ಗೊತ್ತಾದ್ರೆ ನನಗ್ ಉಳಿಗಾಲ ಇಲ್ಲ. ನನ್ನ ಡಾರ್ಲಿಂಗ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲೇ? ಸುಮ್ಮನೆ ತಲೆ ಕೆಡಿಸ್ಕೊಬೇಡ್ಬೆ, ಅವನಿಗೆ 1000 ಕೆಲಸ ಇರುತ್ತೆ. ತಗೋ ಕಾಫಿ. ಆಗಲ್ಲ ಕಣೆ, ನಾನು ಫೋನ್ ಮಾಡಿ ಬಾ ಅಂದಿದ ತಕ್ಷಣ ಬರ್ತಿದ್ದ. ಲೇಟ್ ಆಗಂಗಿದ್ರೆ ಒಂದು ಫೋನ್ ಮಾಡಿ ಹೇಳ್ಬೋದು ತಾನೇ? ನಾವು ಕಾಲ್ ಮಾಡಿ ಕರ್ತಿರೋದೇ ಈಗಲ್ವಾ, ರೆಡಿಯಾಗಿ ಹೊರಟು ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅಬ್ಬಾ, ಹುಡುಗರಿಗೂ ಟೈಮ್ ಬೇಕಾಗುತ್ತೆ ಅನ್ನೋದು ಇವತ್ತು ನಮ್ಮ ಮೇಡಮ್ಗೆ ಅರ್ಥ ಆಯ್ತು. ಪಾಪ ಕರ್ಣ, ಇಷ್ಟು ದಿನ ಎಲ್ಲದಕ್ಕೂ ಬೈಸ್ಕೊಂಡು ಸುಸ್ತಾಗಿದ್ರು. ಇವತ್ತು ಮಾಫಿ. ಸುಮ್ಮನೆ ಸರ್, ಬೇಗ ಬನ್ನಿ ಸರ್. ನೀವು ಹೇಗೆ ಬಂದರೂ ಚಂದನೆ ನನಗೆ. ಕಾರಣ ಏನು ಇವತ್ತು ಇಷ್ಟೊಂದು ಖುಷಿಯಾಗಿದೆಯಲ್ಲ? ನೀವು ಖುಷಿಯಾಗಿರಿ. ನಾನು ಖುಷಿಯಾಗಿಲ್ಲ. ನಿತ್ಯ ಡ್ಯಾಡ್ ಫೋನ್ ಮಾಡಿದ್ರು, ಎಮರ್ಜೆನ್ಸಿ ಅಂತೆ. ಸೊ ಮಾರಿಗುಡಿಗೆ ಫ್ಯಾಮಿಲಿ ಜೊತೆ ಬರೋದಕ್ಕಾಗಲ್ಲ ನಿತ್ಯ. ಈಗ ಹೀಗೆ ಹೇಳಿದ್ರೆ ಹೇಗೆ? ಮನೆಯವ್ರಿಗೆಲ್ಲ ಆಲ್ರೆಡಿ ಹೇಳಾಗಿದೆ, ಶಾಂತಿಗೂ ಹೇಳಾಗಿದೆ. ಅಪ್ಪ ಅವರೆಲ್ಲ ಏನ್ ಅನ್ಕೋತಾರೆ, ನಾನು ಏನ್ ಮಾಡ್ಲಿಕ್ಕೆ? ಜಸ್ಟ್ ಐ ಅಂಡರ್ಸ್ಟ್ಯಾಂಡ್, ಬಟ್ ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೋತೀಯ ಅನ್ಕೋತೀನಿ. ಪ್ಲೀಸ್ ನಿತ್ಯ.
ನಿಮ್ಮೆಣ್ ಸ್ಮೆಲ್ ಅಲ್ಲ. ಇವನು ಪರ್ಫ್ಯೂಮ್ ಹಾಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾನ? ಚಾನ್ಸೇ ಇಲ್ಲ. ಮತ್ತಾರಿರ್ಬೋದು? ನನ್ ಗಂಡನ? ಅಯ್ಯೋ, ನನ್ನ ಇಂಪಾರ್ಟೆಂಟ್ ಸೆಂಟು ಅರ್ಧ ಖಾಲಿ ಮಾಡ್ಬಿಡ್ತಾರೆ. ಅಯ್ಯೋ ಅಕ್ಕ, ಇಲ್ಲಿ ಯಾರು ಏನೇನು ಬೇಕೋ ಎಲ್ಲ ಬರ್ದಿಟ್ಟಿದ್ದೀನಿ. ನಾನು ಒಂದೆರಡು ದಿನ ಹೊರಗಡೆ ಹೋಗ್ತಾ ಇದ್ದೀನಿ. ಏನೋ ಡೌಟ್ ಇದ್ರೂ ಫೋನ್ ಮಾಡಿ. ಅಲ್ಲ, ನಾನು ಅಕ್ಕ ಅಂತ ಕರಿತಾ ಇದ್ದೀನಿ, ನೀವು ತಮ್ಮ ಅನ್ಬೇಕಲ್ವಾ? ಅಣ್ಣ ಅಂತ ಇದ್ದೀರಾ? ಕರ್ಣ, ಎಲ್ಲಿಗೆ ಹೊರಟಿದ್ಯಾ? ನಾನು ನಿಮಗೆ ಫೋನ್ ಮಾಡೋಣ ಅಂತ ಇದ್ದೆ. 2 ದಿನ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹಾಸ್ಪಿಟಲ್ ಬರೋಕ್ಕಾಗಲ್ಲ. ನಿಮಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ಬೋದು. ಟೇಕ್ ಕೇರ್. ಅಲ್ಲ ಕರ್ಣ, ಯಾವ ಕಡೆ ಹೊರಟಿದ್ಯಾ ಅಂತಾನೆ ಹೇಳಿಲ್ಲ. ಮಾರಿಗುಡಿ. ಹಾಯ್. ಹಾಯ್, ಬನ್ನಿ, ಎಲ್ರು ನಿಮ್ಗೋಸ್ಕರನೇ ವೇಟಿಂಗು. ಹಾ, ಬಂದೆ. ಬನ್ನಿ. ಏನ್ ಸರ್ ಹಾಗೆ ನೋಡ್ತಿದ್ದೀರಾ? ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತನಾ? ಚೆನ್ನಾಗಿ ಕಾಣಿಸ್ಲೇಬೇಕಲ್ವಾ? ಯಾಕಂದ್ರೆ ಈ ಕಲರು ಕಾರ್ತಿಕ್ಗೆ ಸಿಕ್ಕಾಪಟ್ಟೆ ಫೇವ್ರೆಟ್. ಅವನಿಗೋಸ್ಕರ ಹಾಕೊಂಡೆ. ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ? ಇವ್ರು ಬೇಕು ಬೇಕು ಅಂತಾನೆ ಉರಿಸ್ತಿದಾರ ಅಥವಾ ನಾನೇ ಬಕ್ರ ಆಗ್ತಿದ್ದೀನ? ಡಾರ್ಲಿಂಗ್, ಬರೋದೇ ಲೇಟಾಗಿ ಬಂದಿದ್ಯಾ, ಇನ್ನೂ ಅಲ್ಲೇ ನಿಂತಿದ್ಯಲ್ಲ, ಬಾರ. ಪಾಪ, ಒಂದು ಲೋಟ ಕಾಫಿ ಕುಡಿ, ಎಲ್ರೂ ಹೊರಡೋಣ.